ಕುವೆತಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದ ಆಟಗಾರರಿಗೆ ಮಾತ್ರ ಈ ಒಂದು ಟೂರ್ನಮೆಂಟ್. ತಂಡದ 2 ಕಪ್ತಾನರು ನಮ್ಮ ಮುಂದೆ ಇದ್ದಾರೆ. MFC ಕುವೆಟ್, ಅದೇ ರೀತಿ ಜಿಪ್ಸಿ ಫ್ರೆಂಡ್ಸ್ ತಂಡದ ಕಪ್ತಾನ ನಾಣ್ಯ ಚಿಮಿಕೆಯಲ್ಲಿ ಅವಿನ್ ರವರು ನೆರವೇರಿಸಿಕೊಡ್ತಾ ಇದ್ದಾರೆ. ಫೈನಲ್ ಪಂದ್ಯಾಕೂಟದ ನಾಣ್ಯ ಚಿಮಿಕೆಯಲ್ಲಿ ಜಯಗಳಿಸಿದಂತಹ MFC ಕುವೆಟ್ ಈಗಾಗಲೇ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದೆ. ಅದೇ ರೀತಿ ಈ ಬಾರಿ ಚಾಲ್ತಿಯನ್ನು ನೀಡುತ್ತಾ ಇದ್ದೇವೆ. ಫೈನಲ್ ಪಂದ್ಯಾಕೂಟದ ಪ್ರಥಮ ಎಸೆತ. ಅಂಪೈರ್ಗೆ ಬಲವಾದ ಮನವಿ. ಈ ಬಾರಿ ಪ್ರಥಮ ಎಸೆತ. ಬಹುಶಃ ಇಲ್ಲಿ ಅಂಪೈರ್ಗೆ ಬಲವಾದ ಮನವಿಯನ್ನು ನೀಡಿದ್ದಾರೆ. ಕಾದು ನೋಡಬೇಕು, ಅಂಪೈರ್ ತೀರ್ಪು ಯಾವ ರೀತಿ ಇದೆ ಕಾದು ನೋಡಬೇಕು. ಈ ಬಾರಿ ಚೆಂಡು ಲಾಂಗ್ ಅನ್ನತ್ತ ಸಾಕ್ತಾ ಇದೆ. ಮಗದೊಂದು ವಿಕೆಟ್ ಪತನವಾಗಿದೆ. MFC ತಂಡದ 2 ಹುದ್ದರಿಗಳು ಈಗಾಗಲೇ ಕಳೆದುಕೊಂಡಿದೆ. ನಮ್ಮೊಂದಿಗೆ ಓಪನಿಂಗ್ ಬ್ಯಾಟ್ಸ್ಮನ್ ರಾಗಿ ಸದ್ದಮುಲ್ಲಾ ಇವರು ಕಾಣಿಸಿಕೊಳ್ತಾ ಇದ್ದಾರೆ. ಎಸೆತಗಾರ ವಿಭಾಗದಲ್ಲಿ ಸೌರಭ ಇವರು. ಚೆಂಡು ಲಾಂಗೋನಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಬಾರಿ ಷಡ್ಕ. ಪ್ರಥಮ 3 ಎಸೆತ ಮುಕ್ತಾಯ. ತಂಡದ ಮೊತ್ತ 2 ಹುದ್ದರಿಯನ್ನು ಕಳೆದುಕೊಂಡಿದೆ MFC ಕುವೆಟ್. ಚೆಂಡು ಲಾಂಗೋನಲ್ಲಿ ಈ ಬಾರಿ ಕ್ಯಾಚ್ಗೆ ಪ್ರಯತ್ನ ಮಾಡುವಲ್ಲಿ ಬಹಳಷ್ಟು ಉತ್ತಮವಾದ ಒಂದು ಕ್ಯಾಚನ್ನು ಪಡೆದುಕೊಂಡಿದ್ದಾರೆ. ಜೆರ್ಸಿ ನಂಬರ್ 7ರ ಒಂದು ಕ್ಷೇತ್ರ ರಕ್ಷಕ ಬಹಳಷ್ಟು ಉತ್ತಮವಾದಂತಹ ಕ್ಯಾಚ್ ಪಡೆದುಕೊಂಡಿದ್ದಾರೆ. ಇವರ ಸ್ಥಾನವನ್ನು ತುಂಬಲು ತಂಡದ ಜವಾಬ್ದಾರಿಯುತ ಆಟಗಾರ ತಂಡದ ಕಪ್ತಾನ ಜಯಸಾನ್ ರವರು ಒಳ ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾದಂತಹ ಹೊಡೆತ ಸದ್ದಾಂ ರವರ ದಾಂಡಿನ ಮುಖಾಂತರ ಮತ್ತು 6 ರನ್ಗಳ ಕೊಡುಗೆಯಾಗಿ MFC ತನ್ನ ಖಾತೆಯಲ್ಲಿ ಒಟ್ಟು ಮೊತ್ತವನ್ನು ಕಳೆ ಹಾಕಿದಂತಹ ಒಟ್ಟು ಮೊತ್ತ 15. ಚೆಂಡು ಲಾಂಗೋನಲ್ಲಿ ಕಾಣಿಸ್ಕೊಳ್ತಾ ಇದೆ. ಬಹಳಷ್ಟು ಉತ್ತಮವಾದ ಈ ಬಾರಿ ಅಲ್ಲೇ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವೈಫಲ್ಯತೆ ಕಂಡುಕೊಂಡಿದ್ದೇ ಆದಲ್ಲಿ ಚೆಂಡು ಬೌಂಡರಿಯತ್ತ ಹೋಗಿದೆ. 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಸದ್ದಾಂ ರವರ ದಾಂಡು ನೇರವಾಗಿ ಸೀಮಾರೇಖೆಯ ಗಡಿ ದಾಟಿದೆ. ಯಾಕಂತ ಹೇಳಿದರೆ ತನ್ನ ದಾಂಡಿನ ಮುಖಾಂತರ ಮತ್ತು 6 ರನ್ನನ್ನು ಸಂಪಾದಿಸಿ ತಂಡದ ಮೊತ್ತ 26ರತ್ತ ಸಾಗ್ತಾ ಇದೆ. 2ನೇ ಓವರ್ನ 3ನೇ ನರೇಶ್ ರವರು ನೇರವಾಗಿ ಜಯಸಾನ್ ರವರಿಗೆ ಚೆಂಡು ಗಾಳಿಯಲ್ಲಿ ಈ ಬಾರಿ 6 ಹೋಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಲ್ಲಿ ಜಯಸಾನ್ ರವರು ತನ್ನ ಹುದ್ದರಿಯನ್ನು ಕಳೆದುಕೊಂಡು ಪ್ಲೆವಿಯನ್ನತ್ತ ಸಾಕ್ತಾ ಇದ್ದಾರೆ. ತಂಡದ ಆಧಾರ ಸ್ತಂಭ ಎಂದು ಹೇಳ್ಬೋದು. ಇದು ಆಟಗಾರನ ಆಟ. ಫೈನಲ್ ಪಂದ್ಯಾಕೂಟದಲ್ಲಿ ಸದ್ದಾಂ ರವರು ಬಹಳಷ್ಟು ಉತ್ತಮವಾದ ತನ್ನ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇದು ಫೈನಲ್ ಪಂದ್ಯಾಕೂಟ. ಈ ಫೈನಲ್ ಪಂದ್ಯಾಕೂಟದಲ್ಲಿ ಅದೆಷ್ಟು ರನ್ನನ್ನು ಕಳೆ ಹಾಕಿದ್ರೂ ಎದುರಾಳಿ ತಂಡಕ್ಕೆ ಅದು ಸುಲಭವಾದ ಒಂದು ಸವಾಲಾಗಿರುತ್ತೆ. ಆದ ಕಾರಣ ಕಾದು ನೋಡಬೇಕು 12 ಎಸೆತಗಳ ಮುಂದೆ ಅದೆಷ್ಟು ರನ್ನನ್ನು ಸಂಪಾದಿಸುತ್ತಾರೆ ಎಂದು. ಚೆಂಡು ಲಾಂಗ್ವನ್ನತ್ತ ಸಾಕ್ತಾ ಇದೆ. ಈ ಬಾರಿ ಚೆಂಡು ಬಹುಶಃ ಈ ಬಾರಿ ಹುದ್ದರಿ ಪತನಗೊಂಡಿದೆ.
ಸುಹೇಲ್ ಆಫ್ರಿದಿ ಅವರ ಹುದ್ದರಿ ಪತನಗೊಂಡಿದೆ. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕೆ ತೆರಳಿದಂತಹ ಸದ್ದಾಂ ರವರು ನಿಜವಾಗ್ಲೂ ಈ ಒಂದು ತಂಡದ ಆಧಾರ ಸ್ತಂಭ ಎಂದು ಹೇಳ್ಬೋದು. ಯಾಕಂತೇಳಿದರೆ ಬಹಳಷ್ಟು ಉತ್ತಮವಾಗಿ ಈ ಒಂದು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಈ ಒಂದು ಕ್ರೀಡಾಂಗಣದಲ್ಲಿ. ಫೈನಲ್ ಪಂದ್ಯಾಕೂಟದ ಇದರ ಫೈನಲ್ ಪಂದ್ಯಾಕೂಟ. ಈ ಬಾರಿ ಚೆಂಡು ದಾಂಡುಗಾರನಿಗೆ ವಂಚಿಸಿದೆ. ನೇರವಾಗಿ ಗೂಟಕ್ಕೆ ಬಂದಂತಹ ಹಾದಿಯಲ್ಲಿ ಸುಂಕವಿಲ್ಲದ ಪಯಣವನ್ನು ಇವರು ಸ್ವೀಕರಿಸಿಕೊಂಡು ಮಗದೊಮ್ಮೆ ಪ್ಲವಿಯನತ್ತ ಸಾಕ್ತಾ ಇದ್ದಾರೆ. ಬೌಂಡರಿ ಸದ್ದಾಮುಲ್ಲಾ ಇವರ ದಾಂಡಿನ ಮುಖಾಂತರ ಇನ್ನೊಂದು 4 ರನ್ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಏರಿಕೆಯಲ್ಲಿ 48 ರತ್ತ ಸಾಕ್ತಾ ಇದೆ. 4 ಓವರ್ 2 ಎಸೆತ ಮುಕ್ತಾಯ. ತಾಜುದ್ದೀನ್ ಟು ನೌಫಲ್. ಈ ಬಾರಿ ಚೆಂಡು ಗಾಳಿಯಲ್ಲಿ ಸೀಮಾರೇಖೆಯನ್ನು ದಾಟಿದೆ. ಸದ್ದಾಂ ರವರ ಮುಖೇನ ಚೆಂಡು ಸೀಮಾರೇಖೆಯ ಗಡಿಪಾರನ್ನು ದಾಟಿದೆ. ತಂಡದ ಮೊತ್ತ 54. ಒಂಟಿ ರನ್ನಿನ ಸೇರ್ಪಡೆ ಆಗ್ತಾ ಇದೆ. 2 ರನ್ನನ್ನು ಗಳಿಸುವಲ್ಲಿ ಈಗ ಒಂದು ಹುದ್ದರಿಯನ್ನು ಪಡೆದುಕೊಂಡಿದೆ. ಚೆಂಡು ಲಾಂಗೋನಲ್ಲಿ ಕಾಣಿಸ್ಕೊಳ್ತಾ ಇದೆ. ಬಹುಶಃ 2 ರನ್ನಿಗೆ ಓಡುವ ಎಲ್ಲ ಅವಕಾಶಗಳು ಕಂಡು ಬರ್ತಾ ಇದೆ. ಆದರೆ ಅಲ್ಲಿ 2 ರನ್ನನ್ನು ಪೂರ್ತಿಗೊಳಿಸಿದ್ದಾರೆ. ಜಿಂಕೆ ಮಾರಿ ಓಟ ಇಲ್ಲಿ ಕಂಡು ಬರ್ತಾ ಇದೆ. ಪ್ರಥಮ ಓವರ್ನ ಪ್ರಥಮ ಎಸೆತ ನರೇಶ್ ರವರು ಚೆಂಡನ್ನು ಸೀಮಾ ರೇಖೆಯ ಹೊರ ಭಾಗಕ್ಕೆ ತಳ್ಳಿದ್ದಾರೆ. ಒಂದು ಎಸೆತ ತನ್ನ ಖಾತೆಯಲ್ಲಿ 6 ರನ್ಗಳು. ಬಹಳಷ್ಟು ಉತ್ತಮವಾದ ಒಂದು ಬೌಂಡರಿ. ಈ ಬಾರಿ ನರೇಶ್ ರವರ ಚೆಂಡು ಗರ್ಜಿಸಲು ಪ್ರಾರಂಭಿಸಿದೆ. ಷಡ್ಕ ವೀರ ನರೇಶ್ ಸ್ಟ್ರೈಕರ್ ತುದಿಯಲ್ಲಿ. ನರೇಶ್ ರವರ ದಾಂಡಿನ ಮುಖೇನ ಚೆಂಡು ಸೀಮಾರೇಖೆಯನ್ನು ದಾಟಿದೆ. ತಂಡದ ಮೊತ್ತ ಏರಿಕೆಯಲ್ಲಿ 24 ರತ್ತ ಸಾಗ್ತಾ ಇದೆ. ಈ ಬಾರಿ ನರೇಶ್ ರವರು ಹುದ್ದರಿಯನ್ನು ಕಳೆದುಕೊಂಡು ನೇರವಾಗಿ ಪ್ಲವಿನತ್ತ ಸಾಕ್ತಾ ಇದ್ದಾರೆ. ಓಪನಿಂಗ್ ಆಗಿ ಬ್ಯಾಟ್ಸ್ಮನ್ ಆಗಿ ಬಂದಂತಹ ನರೇಶ್ ರವರು ಇವರು ಎದುರಿಸಿದಂತಹ ಚೆಂಡು 5. ಅದೇ ರೀತಿ ಇವರು ಕಳೆ ಹಾಕಿದಂತಹ ಒಟ್ಟು ಮೊತ್ತಗಳು 15. ತಂಡದ ಮೊತ್ತ ಏರಿಕೆಯಲ್ಲಿ 25 ರತ್ತ ಸಾಕ್ತಾ ಇದೆ. ಪ್ರಸಾರ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ನನ್ನ ವೀಕ್ಷಕರಿಗೆ ಧನ್ಯವಾದಗಳು. 4 ರನ್ನತ್ತ ಸಾಕ್ತಾ ಇದೆ ಚೆಂಡು. ಹದಿನಾಲ್ಕು ಎಸೆತ 26 ರನ್ನಿನ ಓಟ. ಅಬು ಹಲಿಫಾ NCC ಮೈದಾನದಲ್ಲಿ ಈ ಬಾರಿ ಟಿಪ್ ಕ್ಯಾಚ್ ಮುಖಾಂತರ ತನ್ನ ಹುದ್ದರಿಯನ್ನು ಪಡೆದುಕೊಂಡು ನೇರವಾಗಿ ಪ್ಲೇವಿನತ್ತ ಸಾಕ್ತಾ ಇದ್ದಾರೆ. ಹದಿಮೂರು ಎಸೆತಗಳ ಮುಂದೆ 26 ತಂಡ ವಿಜೇತ ತಂಡ. ಕಾದು ನೋಡಬೇಕು. ಈ ಬಾರಿ ಚೆಂಡು ಸೀಮಾ ರೇಖೆಯ ಗಡಿಯನ್ನು ದಾಟಿದೆ. ಬಂದಂತಹ ದಾಂಡಿಗ ತಾನು ಎದುರಿಸಿದಂತಹ ಮೊದಲ ಎಸೆತ ನೇರವಾಗಿ ಸೀಮಾ ರೇಖೆಯ ಗಡಿಯನ್ನು ದಾಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉಳಿದಂತಹ 12 ಎಸೆತ ಬಾಕಿ ಇದೆ. ಚೆಂಡು ಗಾಳಿಯಲ್ಲಿ ತೇಳ್ತಾ ಇದೆ. ಈ ಬಾರಿ ಯಾವುದೇ ಒಂದು ಕ್ಯಾಚ್ ಹಿಡಿಯುವಲ್ಲಿ ಸದ್ದಾಂ ರವರು
ಕ್ಯಾಚ್ छोड़ा तो ಮ್ಯಾಚ್ छोड़ा. ಬೆಂಗಳೂರು ಚೆಂಡು ಲಾಂಗ್ ಆನ್ ಅಲ್ಲಿ ಕಾಣಿಸಿಕೊಳ್ತಾ ಇದೆ. ಈ ಬಾರಿ ಇಲ್ಲೂ ಕೂಡ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಚೆಂಡು ಲಾಂಗ್ ಆನ್ ಅಲ್ಲಿ ಕಾಣಿಸಿಕೊಳ್ತಾ ಇದೆ ಈ ಬಾರಿ. ಎಸ್, ಚೆಸ್ ನಂಬರ್ 24ರಲ್ಲಿ ಕ್ಷೇತ್ರ ರಕ್ಷಣ ಭದ್ರ ಬೊಗಸಿ. ಇಲ್ಲಿ ಚೆಂಡು ಹುದ್ದರನ್ನು ಕಳೆದುಕೊಂಡಿದೆ. ಎದುರಾಳಿ ಆರು ಎಸೆತಗಳ ಮುಂದೆ 15 ರನ್ನಿನ ಓಟ ಜಿಪ್ಸಿ ಫ್ರೆಂಡ್ಸ್ಗೆ. ಅದೇ ಚೆಂಡು ಗಾಳಿಯಲ್ಲಿ ತೇಳ್ತಾ ಇದ್ದ. ಬಹುಶಃ ಇದು 6 ರನ್ನನ್ನು ಗಳಿಸಿದ್ದೆ. ಹೌದು, ಸೀಮಾ ರೇಖೆಯನ್ನು ದಾಟಿದೆ. ಉಳಿದಂತಹ 4 ಎಸೆತಗಳ ಮುಂದೆ 8 ರನ್ನಿನ ಅವಶ್ಯಕತೆ. 4 ಎಸೆತ 8 ಓಟ. MKCC ಮಹಬೂಲ ಕಿಂಗ್ಸ್ ಕ್ರಿಕೆಟ್ ಕ್ಲಬ್ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ KPL ಪಂದ್ಯಾಕೂಟದ ಫೈನಲ್ ಹಂತ. ಚೆಂಡು ಮಗದೊಮ್ಮೆ ಲಾಂಗ್ ಆನ್ ಅಂತ ಸಾಕ್ತಾ ಇದೆ ಈ ಬಾರಿ. ಅಲ್ಲಿ ಕ್ಷೇತ್ರರಕ್ಷಕನ ಚೈಯಲ್ಲಿ ಚೆಂಡು 1 ರನ್ ಪೂರ್ಣಗೊಳಿಸುವ ಸಾಧ್ಯತೆ. ಹೌದು, 1 ರನ್ ಪೂರ್ಣಗೊಳಿಸಿದ್ದಾರೆ. ಹೌದು, ಈ ಬಾರಿ ಹುದ್ದರಿಯನ್ನು ಕಳೆದುಕೊಂಡಿದ್ದಾರೆ. 2 ರನ್ನಿಗೆ ಓಟ, ಆದರೆ 2 ರನ್ ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗಿಲ್ಲ. 1 ರನ್ ಮಾತ್ರ ತನ್ನ ಖಾತೆಗೆ ಸೇರ್ಪಡೆಗೊಳಿಸಿದ್ದಾರೆ. ಉಳಿದಂತಹ 3 ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ ಕಂಡು ಬರ್ತಾ ಇದೆ ಜಿಪ್ಸಿ ಫ್ರೆಂಡ್ಸ್ ಕೋಳೂರು ತಂಡಕ್ಕೆ ಕರಲ್ಲಿ ಕಂಡು ಬರ್ತಾ ಇದೆ. ಚೆಂಡು ಲ್ಯಾಂಗೋನ್ನಲ್ಲಿ ಈ ಬಾರಿ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಚೆಂಡು. ಹೌದು, ಕೊನೆಯ ಹಂತದಲ್ಲಿ ನಾವಿದ್ದೇವೆ. 2 ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ ಇದೆ. ಇಲ್ಲಿ 1 ರನ್ನನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ. 2 ರನ್ನಿಗೆ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇಲ್ಲ. 1 ಎಸೆತ 6ರ ಓಟ. ಅದು ಯಾರಾಗುತ್ತಾರೋ ಈ ದಿನದ ಫೈನಲ್ ಪಂದ್ಯಾಕೂಟದ ವಿಜೇತ ತಂಡ, ಕಾದು ನೋಡಬೇಕು. ಈ ಬಾರಿ ಅಂಪೈರ್ ಅನ್ನು ದಾಟಿ ನೇರವಾಗಿ ಎಸೆದಂತಹ ಚೆಂಡು. ಈ ಬಾರಿ MFC ಕುವೈಟ್ ಫೈನಲ್ ಹಂತದಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ. ಅದೇ ರೀತಿ ರನ್ನರ್ ಆಫ್ ಪಡೆದಂತಹ ತಂಡ ಜಿಪ್ಸಿ ಫ್ರೆಂಡ್ಸ್ ಕೋಳೂರು. KPL ಕರ್ನಾಟಕ ಪ್ರೀಮಿಯರ್ ಲೀಗ್ ಸೀಸನ್ 1ರ ವಿಜೇತ ತಂಡ MFC ಕುವೈಟ್. KPL ಸೀಸನ್ 1 ಪಂದ್ಯಾಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿ. ಅಭಿನಂದನೆಗಳು ಜಿಪ್ಸಿ ಫ್ರೆಂಡ್ಸ್ ಕೂಳೂರು ಕೂಡ ಈ ಒಂದು ಪ್ರಶಸ್ತಿಯನ್ನು ನೀಡಬೇಕು ಎಲ್ಲ ಅತಿಥಿ ವರ್ಯರ ಜೊತೆಗಾಗಿ. KPL